ಇನ್ನು ಲೋಕಭವನ ತಲುಪಿದರೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಲೋಕಭವನವನ್ನು ತಲುಪಿದರೆ ಈಗ ಬಹುಶಃ ಅಲ್ಲಿ ಅವರೇ ಖುದ್ದಾಗಿ ಹೋಗಿ ಇವತ್ತು ಕಾರ್ಯಕ್ರಮವನ್ನು ಪರಿಶೀಲನೆ ನಡೆಸುವಂಥದ್ದು. ಅಲ್ಲಿ ಹೇಗಿದೆ ಸಿದ್ಧತೆ, ಏನು ಯಾಕಂದರೆ ಇನ್ನೇನು 1 ಗಂಟೆನೂ ಇಲ್ಲ ಬಾಕಿ, ಕಾರ್ಯಕ್ರಮ ಆರಂಭವಾಗಬೇಕು 5 ಗಂಟೆ ಅಷ್ಟರಲ್ಲಿ. ಸೊ ಹಾಗಾಗಿ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗ ಲೋಕಭವನಕ್ಕೆ ಹೊರಟಿದ್ದಾರೆ, ತಲುಪಿದ್ದಾರೆ. ಇನ್ಫ್ಯಾಕ್ಟ್ ಈಗಾಗಲೇ ಅವರು ಲೋಕಭವನಕ್ಕೆ ಬಂದಿದ್ದಾರೆ. ಅದಕ್ಕೂ ಮುಂಚೆ ಸದಾಶಿವನಗರದಲ್ಲಿ ಅವರು ಮಾತಾಡಿದಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ. ಗೊಂದಲ ಅನ್ನೋಂಥದ್ದಂದರೆ ಕೆಲವೊಂದಷ್ಟು ಜನರಿಗೆ ಅವ್ರ ನಿರಾಸೆ ಆಗಿದೆ, ಸಹಜ. ಯಾಕಂದರೆ ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡಿರುವಂಥವ್ರು, ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ಡ್ ಇರುವಂಥವ್ರು, ಅವ್ರುಗಳಿಗೆ ಈ ಥರದ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿದಾಗ ಸಹಜವಾಗಿ ಅವರಲ್ಲಿ ಬೇಸರ, ನೋವಿದ್ದೇ ಇರುತ್ತೆ. ಹಾಗಂತ ಈ ಥರ ತಾಳ್ಮೆ ಕಳೆದುಕೊಳ್ಳುವಂಥದ್ದು ಸರಿಯಲ್ಲ. ಬಿಕಾಸ್ ನಾನು 2004ರಲ್ಲಿ ನನಗೂ ಮಂತ್ರಿಗಿರಿ ಮಿಸ್ ಆದಾಗ ನಾನು ಕೂಡ ತುಂಬ ತಾಳ್ಮೆಯಿಂದ ಇದ್ದೆ, ಕಾದೆ ನನ್ನ ಸಮಯಕ್ಕೋಸ್ಕರ. ಸೊ ಹಾಗಾಗಿನೇ ನಾನು ತುಂಬ ತಾಳ್ಮೆಯಿಂದ ಇದ್ದಿದ್ದರಿಂದಾಗಿಯೇ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ, ಅಂದರೆ ಸಿ ಎಂ ಸ್ಥಾನ ಸಿಕ್ಕಿದೆ ಅನ್ನೋ ಅರ್ಥದಲ್ಲಿ ಡಿ.ಕೆ. ಅವರು ಮಾತಾಡಿದ್ರು. ಇನ್ನು ಲೋಕಭವನದ ಮುಂದೆ ಒಂದು ರೀತಿ ಗೊಂದಲದ ವಾತಾವರಣ ಇದೆ. ನಾಯಕರ ಜೊತೆಗೆ ಬೆಂಬಲಿಗರ ದಂಡ ಆಗಮಿಸ್ತಾ ಇದೆ. ಈಗ ಸಚಿವರ ಪಟ್ಟಿಯಲ್ಲಿ ಇರೋರು, ಇಲ್ಲದೆ ಇರೋರು, ಅವ್ರ ಬೆಂಬಲಿಗರು ಬರ್ತಾ ಇದ್ದಾರೆ. ಯಾವುದೇ ಪಾಸ್ ಇಲ್ಲದೇನೆ ಒಳಗಡೆ ನುಗ್ಗೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನೆಲ್ಲರನ್ನು ಕೂಡ ನಿಯಂತ್ರಣ ಮಾಡುವಂಥ ಒಂದು ಕೆಲಸ ಈಗ ಪೊಲೀಸರದ್ದು. ನೋಡಿ ಅಲ್ಲಿ ಆ ಗೊಂದಲದ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ, ಈಗ ಒಂದು ಲಿಸ್ಟ್ ಏನು ಬೆಳಿಗ್ಗೆ ಸಿಕ್ತು, ಆ ಲಿಸ್ಟ್ ಬಂದ ತಕ್ಷಣ ಎಲ್ರಿಗೂ ಒಂದು ರೌಂಡ್ ಕಾಲ್ ಹೋಗುತ್ತೆ. ಇವತ್ತು ನೀವು ಬನ್ನಿ ರಾಜಭವನಕ್ಕೆ, ಲೋಕಭವನಕ್ಕೆ ಬಂದು ನೀವು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂಥೇಳಿ ಸಹಜವಾಗಿ ಒಂದು ಕಾಲ್ ಹೋಗಬೇಕು. ಸೊ ಅದು ಇನ್ನೂ ಕೆಲವೊಂದಷ್ಟು ಜನರಿಗೆ ಕಾಲ್ ಹೋಗಿಲ್ಲ, ಆ ಲಿಸ್ಟಲ್ಲಿ ಇರುವಂಥವ್ರಿಗೆ ಒಬ್ಬರಿಬ್ಬರಿಗೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇನ್ನೂ ಮಾಹಿತಿ ಇತ್ತು. ಸೊ ಅಲ್ಲಿ ಡೌಟ್ಸ್ ಕ್ರಿಯೇಟ್ ಆಗಿದ್ದು, ಬಹುಶಃ ಅವರು ಏನಾದರೂ ಬದಲಾಗಬಹುದಾ, ಆ ಒಂದು ಸ್ಥಾನ ಬೇರೆಯವ್ರಿಗೆ ಯಾರಿಗಾದ್ರೂ ಸಿಗಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಲೆಕ್ಕಾಚಾರಗಳಿತ್ತು. ಅದರಲ್ಲಿ ಒಂದಂತೂ ಕ್ಲಿಯರ್ ಆಯಿತು, ಮಂಕಾಳು ವೈದ್ಯ ಅವರ ಒಂದು ಹೆಸರು ಇಲ್ಲ, ಅದೇನೋ ಟೈಪೋ ಎರರ್ನಿಂದ ಆಗಿದ್ದು. ಸೊ ಹಾಗಾಗಿ ಆ ಹೆಸರು ಬದಲು ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಅನ್ನುವಂಥದ್ದು ಒಂದು ಫೈನಲ್ ಆಯಿತು. ಇನ್ನು ಅವ್ರಿಗೂ ಕೂಡ ಕಾಲ್ ಹೋಗಿದೆ. ಇನ್ನು ಕೆಲವರು ಕಾಲ್ ಬಂದಿರುವಂಥವ್ರು ಇವತ್ತೇನು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು, ಅವರೆಲ್ಲರೂ ಕೂಡ ಆಲ್ರೆಡಿ ಲೋಕಭವನಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಇನ್ನೇನು 5 ಗಂಟೆ ಅಷ್ಟರಲ್ಲಿ ಎಲ್ಲವೂ ಕಾರ್ಯಕ್ರಮ ಆರಂಭವಾಗಬೇಕು. ಈಗ ಸದ್ಯಕ್ಕೆ 20 ಜನರ ಹೆಸರು ಫೈನಲ್ ಆಗಿರುವಂಥದ್ದು ಅನ್ನುವಂಥದ್ದು ಹೇಳೋದಾದರೆ, ಒಂದು MP ನರೇಂದ್ರ ಸ್ವಾಮಿ ಅವರು, ಜೊತೆಗೆ ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, KS ಬಸವಂತಪ್ಪ, B ನಾಗೇಂದ್ರ, T ರಘುಮೂರ್ತಿ, BZ ಜಮೀರ್ ಅಹ್ಮದ್ ಖಾನ್, ಜೊತೆಗೆ ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ. ಹಾಗೆ 12ನೇ ಹೆಸರು ಮಂಕಾಳು ವೈದ್ಯ ಅವ್ರದ್ದಿತ್ತು, ಬಟ್ ಅದನ್ನು ಬದಲಿಸಿ SS ಮಲ್ಲಿಕಾರ್ಜುನ್ ಅವರಿಗೆ ಈಗಾಗಲೇ ಫೈನಲ್ ಆಗಿದೆ ಹೆಸರು. ಇನ್ನು ಡಾಕ್ಟರ್ ಅಜಯ್ ಸಿಂಗ್, N ಚಲುವರಾಯಸ್ವಾಮಿ, KM ಶಿವಲಿಂಗೇಗೌಡ, HC ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರು, ಹಾಗೆ ಲಕ್ಷ್ಮಣ ಸವದಿ. ಇನ್ನು ಈ ಲಿಸ್ಟ್ನಲ್ಲಿ ಈಗ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿನ ಮೇಲೆ ಮುಂದೆನೂ ಕೂಡ ಚರ್ಚೆಗಳಾಗ್ತಾ ಇವೆ. ಯಾಕಂದರೆ ಗಾಯತ್ರಿ ಶಾಂತೇಗೌಡ ಅವರು ಈಗ ಈ ಬಾರಿ MLC ಗಿರಿ ಅವ್ರಿಗೆ ಏನು ಸಿಕ್ತು, MK ಪ್ರಾಣೇಶ್ ಅವರ ಒಂದು ಆಯ್ಕೆ ಅಸಿಂಧುಗೊಳಿಸಿದ ನಂತರ ಗಾಯತ್ರಿ ಶಾಂತೇಗೌಡ ಅವರು ಏನು ಆಯ್ಕೆ ಆದರು. ಸೊ ಬಹುಶಃ ಅವರ ಬದಲು ಬೇರೆ ಇನ್ನೊಂದು ಹೆಸರು ಅನ್ನುವಂಥದ್ದು ಕೂಡ ಓಡಾಡ್ತಾ ಇದೆ. ಇಲ್ಲ ಉಮಾಶ್ರೀ ಅವರು, ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಟ್ಟಿನಲ್ಲಿ ಚರ್ಚೆಗಳಾಗ್ತವೆ. ಇನ್ನೊಂದು ಹೆಸರು ಸುನೀಲ್ ಬೋಸ್ ಅವರ ಹೆಸರು ಕೂಡ ತೇಲಿಬಿಟ್ಟಿದ್ದಾರೆ, ಅವ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇವೆ. ಬಹುಶಃ ಕೊನೆ ಹಂತದಲ್ಲಿ ಏನಾದರೂ ಮತ್ತೆ ರೀಶಫಲ್ ಆಗುತ್ತಾ, ಮತ್ತೆ ಚೇಂಜಸ್ ಆಗುತ್ತಾ ಅನ್ನುವಂಥದ್ರ ಬಗ್ಗೆಯೂ ಇನ್ನೂ ಚರ್ಚೆಗಳಾಗ್ತಾ ಇವೆ. ಈಗ ಲೋಕಭವನದ ಬಳಿ ಒಂದಷ್ಟು ಗೊಂದಲದ ವಾತಾವರಣ ಇದೆ. ಅಲ್ಲಿ ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ, ಮಾತಾಡೋಣ. ಪ್ರಜ್ವಲ್, ಸದ್ಯಕ್ಕೆ ಲೋಕಭವನದಲ್ಲಿ ಹೇಗಿದೆ ಪರಿಸ್ಥಿತಿ, ಯಾರೆಲ್ಲ ಬರ್ತಾ ಇದ್ದಾರೆ? ಯಾಕಂದ್ರೆ ಈಗ ಯಾರಿಗೆ ಕಾಲ್ ಹೋಗಿದೆಯೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋರ ಕಡೆಯವರು, ಅಥವಾ ಯಾರಿಗೆ ಕಾಲ್ ಹೋಗಿಲ್ವೋ ಅವರು ಕೂಡ ಬರ್ತಾ ಇದ್ದಾರೆ ಅನ್ನುವಂಥದ್ದಿದೆ. ಸೊ ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ? ರಮನ್, ಸದ್ಯಕ್ಕೆ ಈಗ ಚಲುವರಾಯಸ್ವಾಮಿ ಆಗ್ಬೋದು, ಮತ್ತು ರಿಜ್ವಾನ್ ಅರ್ಷದ್ ಆಗ್ಬೋದು ಸೇರಿದಂತೆ ಕೆಲ ಹೊಸದಾಗಿ ಮಿನಿಸ್ಟ್ರಿನ ಏನು ಓದ್ ತಗೊಳ್ತಾರೆ ಅಂಥವರು ಈಗಾಗಲೇ ಲೋಕಭವನಕ್ಕೆ ಬಂದಿದ್ದಾರೆ. ಮತ್ತು ಒಂದಷ್ಟು ಸಮಸ್ಯೆಗಳೇನೆಂದರೆ, ಈ ಭಾಗದಲ್ಲಿ ಲೀಡರ್ಗಳು ಬಂದಂಥ ಸಂದರ್ಭದಲ್ಲಿ ಮತ್ತು ಪಾಸಸ್ ಇದ್ದಂಥ ಸಂದರ್ಭದಲ್ಲಿ ಈ ಭಾಗದಿಂದ ಏನೀಗ ಚೆಕ್ ಮಾಡಿ ಒಳಗೆ ಬಿಡ್ತಿದ್ದಾರೆ, ಆ ರೀತಿಯಾಗಿ ಚೆಕ್ ಮಾಡಿಬಿಡ್ತಾರೆ. ಆದರೆ ಅಜಯ್ ಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಒಂದು 40-50 ಜನ ಬೆಂಬಲಿಗರುಗಳು ನುಗ್ಗದಂಥ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಫಿಲ್ಟರ್ ಮಾಡಿ ಆಚೆ ಕಳಿಸುವಂಥದ್ದು ಒಂದು ರೀತಿ ಹರಸಾಹಸದ ರೀತಿ ಆಯಿತು. ಪೊಲೀಸರು ಫಿಸಿಕಲಿನೇ ಅವರೆಲ್ಲರನ್ನು ತಂದು ಬ್ಯಾರಿಗೇಟಿಂದ ಆಚೆಗಡೆ ತಳ್ಳುವಂಥ ಕೆಲಸ ಮಾಡಿದ್ರು. ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳವರು ಬರುವಂತಹ ನಿರೀಕ್ಷೆಯಲ್ಲಿ ಅಧಿಕಾರಿಗಳಿದ್ದಾರೆ. ಮತ್ತು ಒಳಗೆ ಬಂದರೆ ಬಲಭಾಗದಿಂದ, ಅಂದರೆ ಲೋಕಭವನದಿಂದ ಬಲಭಾಗದಿಂದ ಒಳಗಡೆಗೆ ಬರ್ತಾರೆ. ಮತ್ತು ಇನ್ನೂ ಸಾಕಷ್ಟು ಜನ ಏನು ಬರ್ತಿದ್ದಾರೆ ಅಂಥವ್ರಿಗೆ ಲೋಕಭವನದ ಮುಂದೆ ಇರುವಂಥ ರಸ್ತೆಯನ್ನು ಈಗಾಗಲೇ ನಾರ್ಮಲ್ ವೆಹಿಕಲ್ ಮೂವ್ಮೆಂಟಿಗೆ ಸ್ಟಾಪ್ ಮಾಡಿದ್ದಾರೆ. ಬದಲಾಗಿ ಕೇವಲ ವೆಹಿಕಲ್ ಪಾಸ್ ಇರೋಂಥವ್ರನ್ನ ಮಾತ್ರ ಒಳಗೆ ಬಿಡ್ತಿದ್ದಾರೆ. ಉಳಿದಂಥವ್ರನ್ನ ಬಗ್ಗಿಯಲ್ಲಿ ಕರ್ಕೊಂಡ್ಬಂದು ಇಲ್ಲಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನಿಷಿಯಲಿ ಒಂದಷ್ಟು ಗೊಂದಲ ಆಯಿತು, ಯಾಕಂತಂದರೆ ಸಾಕಷ್ಟು ಜನ ಒಳಗೆ ಹೋಗುವಂಥ ಪ್ರಯತ್ನ ಮಾಡಿದ್ರು, ಅದು ಕೂಡ ವಿತೌಟ್ ಪಾಸ್ ಒಳಗೆ
ಹೋಗುವಂಥ ಪ್ರಯತ್ನ ಮಾಡಿದ್ರು. ಅದಾದಮೇಲೆ ಪೊಲೀಸರು ಅವರೆಲ್ಲರನ್ನು ಫಿಲ್ಟರ್ ಮಾಡಿ ಪಾಸ್ ಇದ್ದಂಥವ್ರನ್ನ ಮಾತ್ರ ಒಳಗೆ ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಯಾರೆಲ್ಲ ಪಾಸ್ಗಳನ್ನು ತೆಗೆದುಕೊಂಡು ಬರ್ತಿದ್ದಾರೆ ಅವ್ರನ್ನ ಸಾಲಾಗಿ ಒಳಗೆ ಬಿಡುವಂಥ ಕಾರ್ಯ ನಡೀತಾ ಇದ್ದಾರೆ. ಅಮನ್. ಓಕೆ ಪ್ರಜ್ವಲ್, ಥ್ಯಾಂಕ್ ಯು. ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಈಗ ಸದ್ಯಕ್ಕೆ ಪಾಸ್ಗಳನ್ನು ನೋಡಿ ಯಾರ ಹತ್ರ ಪಾಸ್ ಇದೆ ಅವ್ರುಗಳನ್ನು ಮಾತ್ರ ಒಳಗಡೆ ಬಿಡುವಂಥ ಕೆಲಸ ಆಗ್ತದೆ.